ಫ್ರೆಂಡ್ ಬನ್ನಿ, ಈಗ ಒಗ್ಗರಣೆಗೆ ಹಾಕೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಯಾವಾಗಲೂ ತರಕಾರಿನ ಬೇಯಿಸ್ಕೊತಾ ಇದ್ದೆ. ಇವತ್ತು ಬೇಯಿಸ್ಕೊಂಡಿಲ್ಲ, ಹಂಗೆ ಒಗ್ಗರಣೆಗೆ ಬೇಯಿಸೋಣ ಅಂತ ಟೈಮೇ ಸರಿ ಹೋಯಿತು ಕೆಲಸ ಮಾಡೋ ಅಷ್ಟರಲ್ಲಿ. ಬಟ್ಟೆ ಅದು ಇದು ಒಣಗಾಕೊಳ್ಳಿ. ಸಾಸಿವೆ ಹಾಕಿದ್ದೀನಲ್ಲ, ಜೀರಿಗೆ ಹಾಕಿದ್ದೀನಿ. ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾವುದು ನೀವು ಅಕ್ಕಿ ಹಾಕಿರೋ ಎಣ್ಣೆ ಜಾಸ್ತಿನೇ ಇರಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಕೋಸು, ಬೀನ್ಸು, ಕ್ಯಾರೆಟು ಮತ್ತು ಬಟಾಣಿ, ಇದನ್ನೆಲ್ಲ ನಾನು ಇವಾಗ ಬೇರೆ ವಿಷಯದಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿಲ್ಲ, ಒಗ್ಗರಣೆಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅದು ನಂದಿನಿ ಮೊಸರು ಥರ ಡೈಲಿ ಬಾಕ್ಲಾಗ್ತಿದ್ದೀನಿ. ಮೊಸರು ತರಬೇಕಿತ್ತು ಫ್ರೆಂಡ್ಸ್. ನಾನು ಮತ್ತೆ ಹೇಳ್ಬಿಟ್ಟೆ, ಈ ತರಕಾರಿಗೆ ನಾನು ಹೋಗಿಲ್ಲ, ನನ್ನ ಮಗಳೇ ಹೋಗಿ ತರಕಾರಿನ ತಗೊಂಡು ಬಂದವಳೆ. ಅದಕ್ಕೆ ಇದನ್ನೆಲ್ಲ ಹಾಕಿದ್ದೀನಲ್ಲ, ಇದೆಲ್ಲ ಒಗ್ಗರಣೆಗೆ ಬೇರೆ ಏನು ತೊಂದರೆ ಇಲ್ಲ. ಈಗ ಉಪ್ಪು ಆಲ್ರೆಡಿ ನಾನು ಮ್ಯಾಗಿಲೂ ಹಾಕಿದ್ದೀನಿ, ಅದರಲ್ಲೂ ಇರುತ್ತೆ. ಅದಾದಮೇಲೆ ಇದಕ್ಕೆ ಒಂದು ಚೂರು ಉಪ್ಪು ಹಾಕೋಣ, ಯಾಕೆಂದರೆ ಉಪ್ಪು ಆದರೆ ಕಷ್ಟ ಆಗುತ್ತಲ್ಲ ನೋಡಿ. ಈ ಥರ ಏನು ಜಾಸ್ತಿ ಬೇಯೋ ಹಾಗಿಲ್ಲ ಫ್ರೆಂಡ್ಸ್. ನ್ಯೂಡಲ್ಸ್ಗೆ ಮತ್ತು ಫ್ರೈಡ್ ರೈಸ್ಗೆಲ್ಲ ಸ್ವಲ್ಪ ಒಗ್ಗರಣೆಗೆ ಬೇಯಿದ್ರೆ ಸಾಕು. ಮೊಸರು ತರ್ಸೋಣ ಅಂದರೆ ಮೊಸರನ್ನ ಮಾಡಬೇಕಲ್ಲ ಫ್ರೆಂಡ್ಸ್. ಇನ್ನು ಸ್ವಲ್ಪ ಪಾತ್ರೆ ಐತೆ ಬೆಳಗೋದು. ನೋಡಿ ಫ್ರೆಂಡ್ಸ್, ಈ ಥರ ತರಕಾರಿ ಯಾವಾಗಲೂ ಅರ್ಧ ಬೆಂದರೆ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಥರ ನೀಟಾಗಿ ಅದರಲ್ಲೇ ಬೇಯಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇನ್ನೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿದೆ ಆಲ್ರೆಡಿ. ಬಟ್ಟೆನೂ ಮೇಲೆ ಒಣಗಾಕಿ ಬಂದೆ. ಸ್ವಲ್ಪ ಬಟ್ಟೆ ಮಿಷನ್ಗೆ ಬೆಡ್ಶೀಟ್ಗಳೆಲ್ಲ ಹಾಕಿದೆ. ಇನ್ನು ಫ್ರೆಂಡ್ಸ್, ನಾನು ಇದಾದಮೇಲೆ ಜ್ಯೂಸ್ ಮಾಡಿ ಕರ್ಡ್ ರೈಸ್ ಮಾಡಬೇಕು. ಅದು ಏನಿಲ್ಲ ಫ್ರೆಂಡ್ಸ್. ಇನ್ನು ಇದ್ರ ಮೇಲೇ ಫ್ರೆಂಡ್ಸ್ ನಾನು ಕಾಳು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಒಗ್ಗರಣೆಗೆ ಬಟಾಣಿ ಎಲ್ಲ ಬೆಂದರೆ ಆಯಿತು. ಈಗ ಬನ್ನಿ ಪುಡಿನ ಹಾಕೋಣ. ಟೊಮೊಟೊ ಸಾಸು ಮತ್ತು ಪುಡಿ ಹಾಕೋಣ ಫ್ರೆಂಡ್ಸ್. ಸೋಯಾ ಸಾಸ್ ಇದ್ರೂ ಹಾಕ್ಬೋದು, ಆದರೆ ನಾನು ಅದನ್ನು ಎಷ್ಟು ಬಿಟ್ಟೆ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಜಾಸ್ತಿ ದಿನ ಐತಲ್ಲ ನೋಡಿ. ಇದು ಮ್ಯಾಗಿ ಮಸಾಲೆ ಪೌಡ್ರ್ ಅದು ಹಾಕಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ಈಗ ಟೊಮೊಟೊ ಸಾಸ್ ಕೆಚಪ್ ಇರುತ್ತಲ್ಲ, ಅದೊಂದೆರಡು ಪ್ಯಾಕೆಟ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಈಗ ಮಿಕ್ಸ್ ಮಾಡೋಣ ಬನ್ನಿ. ಅದು ಈ ಟೈಮಲ್ಲಿ ನಾವು ಸ್ವಲ್ಪ ಸ್ಟವ್ನ ಕಮ್ಮಿ ಮಾಡ್ಕೊಳ್ಳೋಣ. ನೋಡಿ ಪುಡಿ ಹುಡಿಯಾಗಿ ಬೇಯಿಸಿ ಇಟ್ಕೊಂಡಿದ್ದೀವಿ. ಅದೇನಿಲ್ಲ ಫ್ರೆಂಡ್ಸ್, ಹುಡಿ ಆಗಬೇಕು ಅಂದರೆ ನೀವು ಅದು ಬೇಯಬೇಕಾದ್ರೆ ಸ್ವಲ್ಪ ಆಯಲ್ಲು ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು. ಇನ್ನು ನೋಡಿದ್ರೆ ಫ್ರೆಂಡ್ಸ್, ನಂದು ನೂಡಲ್ಸು ರೆಡಿ ಆಯಿತು. ನನ್ನ ಮಗಳಿಗೆ ನೂಡಲ್ಸ್ ಅಂದರೆ ಇಷ್ಟ ಫ್ರೆಂಡ್ಸ್.
ಒಟ್ಟಿನಲ್ಲಿ ಯಾವಾಗಾದರೂ ಒಂದು ಟೈಮ್ ಮಾಡ್ತೀನಿ ನಾನು. ರೇಷನ್ ತರುವಾಗಲೇ ಒಂದು ಪ್ಯಾಕೆಟ್ ಇದನ್ನು ತಂದುಬಿಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಇವಾಗ ನ್ಯೂಡಲ್ಸು ರೆಡಿ ಆಯಿತು. ಇಷ್ಟೇ, ಇದು ಜಾಸ್ತಿ ಕೆಲಸ ಇಲ್ಲ. ಇನ್ನು ಇದಕ್ಕೆ ಮೇಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನೀವು ಬೇಕಾದ್ರೂ ಉಪ್ಪು ಸಪ್ಪೆ ಎಲ್ಲನೂ ಅದರಲ್ಲೇ ನೋಡ್ಕೋಬೋದು. ಇನ್ನು ಅವಳು ಮಧ್ಯಾಹ್ನಕ್ಕೆ ರೈಸ್ ತಿನ್ನಲ್ಲ, ನಾನು ನ್ಯೂಡಲ್ಸ್ ಮಾಡಿದಾಗ ಇದೇ ತಿಂತಾಳೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಸ್ವಲ್ಪನೇ ಜಾಸ್ತಿ ಮಾಡಿರ್ತೀನಿ. ಉಪ್ಪು ನೋಡ್ತೀನಿ, ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇನ್ನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದರ ಕೆಲಸ ಮುಗೀತು. ಕೊತ್ತಂಬರಿ ಸೊಪ್ಪನ್ನ ಫ್ರೆಂಡ್ಸ್ ಇನ್ನೂ ಕಟ್ ಮಾಡ್ಕೊಂಡಿಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿಗೆ ನ್ಯೂಡಲ್ಸು ಕೆಲಸ ಮುಗೀತು. ಅದಾದಮೇಲೆ ಬನ್ನಿ ಅದ್ರ ಮೇಲೆ ನಾನು ಕಾಳು ಒಗ್ಗರಣೆಗೆ ಹಾಕೋಣ. ಹೇಳಿದ್ದೀನಲ್ಲ ಫ್ರೆಂಡ್ಸ್, ಕಾಳು ಒಗ್ಗರಣೆಗೆ ಹಾಕ್ತೀನಿ ಅಂತ. ಫ್ರೆಂಡ್ ನೋಡಿ, ಸಾಸಿವೆ, ಇದು ಕಾಳಿಗೆ ಫ್ರೆಂಡ್ಸ್. ನಿಮ್ಗೆ ಹೇಳಿದ್ನಲ್ಲ ಬಾಳೆಗಿಂತ ಕಾಳು ಬಸ್ತಿಟ್ಟಿದ್ದೀನಿ ಅಂತ. ಇನ್ನು ಮ್ಯಾಗಿ ಆಯಿತು. ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಸ್ಟವ್ ಅಲ್ವಾ, ಬೇಗನೆ ಕಾಯುತ್ತೆ. ಇನ್ನು ಫ್ರೆಂಡ್ಸ್, ಇಲ್ಲಿ ನಾನು ಕಾಳನ್ನ ಬಸ್ತಿಟ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ಬಾಳೆದಿಂಡು ಮತ್ತು ಮೊಳಕೆ ಹುಳಿ ಕಾಳು. ಈಗ ಫ್ರೆಂಡ್ಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಕೆಲಸ ಮುಗೀತು. ಸ್ಪೂನಲ್ಲಿ ಇದು ಮಾಡ್ಕೊಳ್ಳೋಣ. ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಕಾಯಿ ಹಾಕಿದ್ದೀನಿ. ಈ ಕಾಳದ್ದು ಕೆಲಸ ಮುಗಿತಾರೆ ನೋಡಿ. ಇನ್ನು ಕರ್ಡ್ ರೈಸ್ ಮಾಡಿದ್ರೆ ಫ್ರೆಂಡ್ಸ್ ನನ್ನ ಕೆಲಸ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಾಳು ಹೆಲ್ತ್ಗೂ ಒಳ್ಳೆಯದು, ಮತ್ತು ಕಿಡ್ನಿ ಸ್ಟೋನು ಇದಕ್ಕೆಲ್ಲನೂ ನಾನು ಇದನ್ನು ಆವಾಗವಾಗ ತಂದು ಮಾಡ್ತಾಯಿರ್ತೀನಿ. ಇನ್ನು ಫ್ರೆಂಡ್ಸ್, ಇದ್ರ ಕೆಲಸ ಮುಗೀತು. ಇನ್ನು ಈ ಕಡೆ ನ್ಯೂಡಲ್ಸು ರೆಡಿ ಆಯಿತು. ಇನ್ನು ಜ್ಯೂಸ ರೆಡಿ ಮಾಡ್ಕೊಂಡ್ರೆ ನನ್ನ ಕೆಲಸನೇ ಮುಗ್ದೋಯ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಿರೋದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನೇವತ್ತು ಫ್ರೆಂಡ್ಸ್ ನಂದು ಸೆಕೆಂಡ್ ಶಿಫ್ಟ್. ಬನ್ನಿ, ಅದಕ್ಕೆ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಕೊನೆಗೂ ರೊಟ್ಟಿ ಯಾರೋ ತಿಂದೆ, ಅದು ಬೂಷ್ಣು ಬಂದಂಗೆ ಆಯ್ತು. ಇನ್ನು ಇಷ್ಟು ಪಾತ್ರೆ ತೊಳಿಬೇಕು. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ಕುಕ್ಕರ್ಗಳು ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಬೇಯಿಸ್ಕೊಂಡಲ್ಲ, ಹಂಗಾಗಿ ಒಂದು 2 ಕುಕ್ಕರು, 2ರಲ್ಲೂ ಇದಾಗೈತೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಬಾಳೆದಿಂಡು ಮೊನ್ನೆ ತಂದಿದ್ದೆ. ಮೊಳಕೆ ಹುಳ್ಳಿಕಾಳು ಮನೆಯಲ್ಲೇ ಕಟ್ಟಿದ್ದು ಆಗೋಯ್ತು. ಇದು ತಂದಿದ್ದಿತ್ತು ಫ್ರಿಜ್ಜಲ್ಲಿ, ಅದನ್ನು ಇವಾಗ ಕಾಳು ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ನಾಷ್ಟ ನೂಡಲ್ಸ್ಗೆ ಆಲ್ರೆಡಿ ಹುಡಿಯಾಗಿ ಬೇಯಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಇನ್ನು ಫ್ರೆಂಡ್ಸ್, ಸ್ವಲ್ಪ ನೋಡಿ, ಇದು ರೈಸ್ ಬಂದು ನೆನ್ನೆದು, ಇದನ್ನು ಇಡ್ಲಿಗೆ ನೆನೆ ಹಾಕಿದ್ದೀನಿ ನೋಡಿ. ಇಲ್ಲಿ ಇಡ್ಲಿಗೆ ನಾನು ಫ್ರೆಂಡ್ಸ್ ಉದ್ದಿನಬೇಳೆ ಇದನ್ನೆಲ್ಲ ರುಬ್ಬಿ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ಮಿಷನಿಗೆ ಬಟ್ಟೆ ಹಾಕಿದ್ದೀನಿ, ಅದನ್ನು ತಗೊಂಡೋಗಿ ಒಣಗಾಕಬೇಕು. ಇನ್ನು ಇಷ್ಟು ರೈಸ್ ಐತೆ ಫ್ರೆಂಡ್ಸ್ ರಾತ್ರಿದು, ಅದನ್ನು ಕರ್ಡ್ ರೈಸ್ ಮಾಡಿ ಇನ್ನು ನ್ಯೂಡಲ್ಸ್ ಮಾಡಿ ಕಾಳನ್ನ ಒಗ್ಗರಣೆಗೆ ಹಾಕಿದ್ರೆ ಇವತ್ತು ನಮ್ಮನೆ ಅಡುಗೆ ಮುಗೀತು. ಇನ್ನು ಫ್ರೆಂಡ್ಸ್ ನೋಡಿ, ಇದು ರೈಸು ಉದಿದ್ದಕ್ಕೆ ರುಬ್ಬ ಹಾಕೋದಕ್ಕೆ ಇನ್ನೊಂದೇ ಒಂದು ಸೌತೆಕಾಯಿ ತಂದಿದ್ದಾಳೆ. ಇನ್ನು ಫ್ರೆಂಡ್ಸ್, ಇವತ್ತು ನಲ್ಲಿಕಾಯಿ ಜ್ಯೂಸೇ ಮಾಡ್ತೀನಿ. ಅದಕ್ಕೆ ಇನ್ಯಾವುದು ಮಿಕ್ಸ್ ಫ್ರೂಟು ಇಲ್ಲ, ಫ್ರೂಟೆಲ್ಲ ಖಾಲಿ ಆಗೈತೆ. ಇನ್ನು ಇದನ್ನೆಲ್ಲ ತೆಗ್ದಿದ್ದೀನಿ ಫ್ರೆಂಡ್ಸ್, ಹಾಕಬೇಕು. ಇನ್ನು ಬರೀ ಇನ್ನು ಫ್ರೆಂಡ್ಸ್, ಮಿಷನಲ್ಲಿ ಬಟ್ಟೆ ಆಲ್ರೆಡಿ ಎಲ್ಲ ವಾಶ್ ಆಗಿ ಡ್ರೈ ಆಗಿದೆ. ಈಗ ಇದನ್ನು ಸ್ವಲ್ಪ ತೆಗೆದು ಇದು ಒಣಗಾಕಬೇಕು ಮೇಲಕ್ಕೆ, ಯಾಕಂದರೆ ಬೆಡ್ಶೀಟ್ಗಳೆಲ್ಲ ತೆಗ್ದಿದ್ದೀನಲ್ಲ, ಹಂಗಾಗಿ ಅದು ತೆಗೆದು ಒಣಗಾಕಬೇಕು. ಇಲ್ಲ ಮಾತಾಡೋಕ್ಕೆ ಹೋಗೋಳು ನನ್ನ ಮಗಳು ಫೋನಲ್ಲಿ. ಇನ್ನು ನಾನು ಬಟ್ಟೆ ಎಲ್ಲ ಫ್ರೆಂಡ್ಸ್ ನೋಡಿ ಐರನ್ ಮಾಡಿಟ್ಟಿದ್ದೀನಿ. ಇನ್ನು ಪ್ಯಾಸೇಜು ಬೆಳಗ್ಗೆನೇ ಎಲ್ಲನೂ ಕಸ ಗುಡಿಸಿ ಮಾಪೆಲ್ಲ ಹಾಕಿ ಏನು ಫ್ರೆಂಡ್ಸ್, ಆಲ್ರೆಡಿ ಬಿಸಿಲು ಬರ್ತಾಯಿದೆ. ಇನ್ನು ಈ ಕಾಟನ್ ಬಾಕ್ಸ್ ಎಲ್ಲ ನಾವು ಬಂದು ಎತ್ಕೊಂಡು ಹೋಗಬೇಕು. ಇನ್ನು ಫ್ರೆಂಡ್ಸ್, ಈಗ ತರಕಾರಿ ಯಾವುದೈತೆ ಫ್ರಿಜ್ಜಲ್ಲಿ ಅಂತ ನೋಡ್ತಾಯಿದ್ದೀನಿ, ಯಾವುದೋ ಗೊತ್ತಿಲ್ಲ. ಇನ್ನು ಫಿಶ್ಗೆ ಫುಡ್ ಹಾಕಿದ್ದೀನಿ, ಒಳಗಡೆ ಚಿಕ್ಕ ಫಿಶ್ಗೆ ಫುಡ್ ಹಾಕಿಲ್ಲ. ಇನ್ನು ಫ್ರೆಂಡ್ಸ್, ಇವತ್ತು ದೇವ್ರಿಗೆ ಹೂವು ಚೇಂಜ್ ಮಾಡಬೇಕು, ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ಲೆಮೆನ್ನು ಮತ್ತು ನೆಲ್ಲಿಕಾಯ್ದು ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್.
ಲೆಮನ್ ಮತ್ತು ನೆಲ್ಲಿಕಾಯಿ ಇದೆ. ಇನ್ನು ಏನು ತರಕಾರಿ ಐತೆ ನೋಡಬೇಕು ಫ್ರಿಜ್ಜಲ್ಲಿ. ಏನೋ ಇಟ್ಟಿದ್ದಾಳೆ, ಬೀನ್ಸ್ ಏನು ನೋಡೋಣ. ಬೀನ್ಸು, ತೊಂಡೆಕಾಯಿ ಇಟ್ಟಿದ್ದಾಳೆ ಫ್ರೆಂಡ್ಸ್. ಕ್ಯಾರೆಟು ಎಲ್ಲ ನಾನೀಗ ಅಂಗಡಿಗೆ ಹೋಗಿ ತರಬೇಕು. ಹಸಿರು ಮೆಣಸಿನ್ಕಾಯಿ ತಗೊಳ್ಳೋಣ ಬಂದೆ. ಇನ್ನು ಫ್ರೆಂಡ್ಸ್ ಅದಕ್ಕೆ ಇನ್ನೇನು ಹಾಕೋಂಗಿಲ್ಲ, ಟೊಮೊಟೊ ಹಾಕಬೇಕು ಅಂದ. ಅದ್ರ ಬದಲು ನಾನು ಟೊಮೊಟೊ 2 ಸಾಸ್ ಹಾಕ್ಬಿಡ್ತೀನಿ. ಎರಡೂ ಹಾಕ್ಬೋದಲ್ಲ. ನಾನು ಇವತ್ತೊಂದು 11 ಗಂಟೆಗೆ ಹೋಗ್ಬೇಕು ಫ್ರೆಂಡ್ಸ್, ಹಂಗಾಗಿ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ. ಇನ್ನು ಈರುಳ್ಳಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಮೊಸರನ್ನಕ್ಕೆ ಮತ್ತು ನ್ಯೂಡಲ್ಸ್ ನೋಡಿ ಹುಡಿ ಆಗಿದೆ, ಬಸ್ತಿಟ್ಟಿದ್ದೀನಿ. ಕಾಳು ಒಗ್ಗರಣೆಗೆ ಹಾಕಬೇಕು. ಇನ್ನು ನಾಳೆಗೆ ಇಡ್ಲಿಗೆ ಕಲಸಿದ್ದೀನಿ. ಇಲ್ಲ ಉದ್ದಿನಬೇಳೆ ಕಾಳು ಎರಡೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇದು ಈಗ ಎಲ್ಲ ಕಟ್ ಮಾಡ್ಕೊಂಡು ಇನ್ನು ಸ್ವಲ್ಪ ಪಾತ್ರೆ ಐತೆ ತೊಳೆದ್ರೆ ನನ್ನ ಕೆಲಸ ಇಲ್ಲಿಗೆ ಮುಗೀತು. ಇದೆಲ್ಲ ಒಗ್ಗರಣೆ ಮಾಡ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ.